ಇನ್ನು ದೇವನಹಳ್ಳಿ ಏರ್ಪೋರ್ಟ್ ರಸ್ತೆಯಲ್ಲಿ ಒಂದು ಭೀಕರ ಆಕ್ಸಿಡೆಂಟ್ ಸಂಭವಿಸುತ್ತೆ. ಚಲಿಸ್ತಾ ಇದ್ದಂತಹ ಲಾರಿಗೆ ಹಿಂದ್ಗಡೆಯಿಂದ ಬಂದು ಮಿನಿ ಬಸ್ಸು ಡಿಕ್ಕಿ ಹೊಡೆದು ಬಿಡುತ್ತೆ. ಇದಾಗಿರೋದು ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ, ಆ ರಸ್ತೆಯಲ್ಲಿ. ಓವರ್ ಸ್ಪೀಡೇ ಇದಕ್ಕೆ ಕಾರಣ ಅಂತ ಮೇಲ್ನೋಟಕ್ಕೆ ಹೇಳಲಾಗ್ತಾ ಇದೆ, ಬಟ್ ನಾಟ್ ಎಟ್ ಕನ್ಫರ್ಮ್. ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಗೇಟ್ ಸಮೀಪ ಆಗಿರೋ ಘಟನೆ ಇದು. ಆ ಮಿನಿ ಬಸ್ಸು ಏರ್ಪೋರ್ಟ್ ಸಿಬ್ಬಂದಿಗಳನ್ನು ಕರ್ಕೊಂಡು ಹೋಗ್ತಾ ಇತ್ತು. ಅದೇ ಮಿನಿ ಬಸ್ಸು ಡಿಕ್ಕಿ ಹೊಡೆದಿರೋದು. ಈಗ ಈ ಆಕ್ಸಿಡೆಂಟ್ನಿಂದಾಗಿ ಬಸ್ ಡ್ರೈವರ್ಗೆ ಗಂಭೀರವಾಗಿ ಗಾಯ ಆಗಿದೆ. ಜೊತೆಗೆ ಏರ್ಪೋರ್ಟ್ ಸಿಬ್ಬಂದಿಗಳಿಗೆ ಸಣ್ಣ ಪುಟ್ಟ ಗಾಯಗಳು ಆಗಿದ್ದಾವೆ. ಅವರನ್ನು ಸ್ಥಳೀಯ ಆಸ್ಪತ್ರೆಗೂ ಕೂಡ ಸ್ಥಳಾಂತರಿಸಿ ಟ್ರೀಟ್ಮೆಂಟ್ ಕೊಡಿಸಲಾಗ್ತಾ ಇದೆ. ಇದು ದೇವನಹಳ್ಳಿ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಾಗಿರೋ ಘಟನೆ. ನೋಡಿ, ಇದೆ ಲೋಡೆಡ್ ಗಾಡಿ, ಮುಂದ್ಗಡೆ ಲಾರಿ ಇರೋದು, ಹಿಂದ್ಗಡೆಯಿಂದ ಬಸ್ಸು. ಇದೇ ಬಸ್ಸಲ್ಲಿ ಏರ್ಪೋರ್ಟ್ ಸಿಬ್ಬಂದಿಗಳನ್ನು ಕರ್ಕೊಂಡು ಹೋಗ್ತಾ ಇದ್ರಂತೆ. ಈ ಬಸ್ಸಲ್ಲಿ ಈ ಬಸ್ಸು ಆ ಲಾರಿಗೆ ಹಿಂದ್ಗಡೆಯಿಂದ ಡಿಕ್ಕಿ ಹೊಡೆದು ಬಿಟ್ಟಿದೆ. ಮೋಸ್ಟ್ ಪ್ರಾಬಬ್ಲಿ ಮುಂದ್ಗಡೆ ಈ ಲೋಡೆಡ್ ಗಾಡಿ ಅಥವಾ ಲಾರಿ ಏನಿದೆ ಸ್ಲೋ ಮಾಡಿರ್ತಾನೆ, ಇದ್ದಕ್ಕಿದ್ದಂಗೆ ಹಿಂದ್ಗಡೆಯಿಂದ ಫಾಸ್ಟಾಗಿ ಬರ್ತಿರುತ್ತೆ ಈ ಬಸ್ಸು. ಸೊ ಮೋಸ್ಟ್ ಪ್ರಾಬಬ್ಲಿ ಈ ಆಕ್ಸಿಡೆಂಟ್ಗೆ ಅದೇ ಕಾರಣನ ಅಂತ, ಸಡನ್ ಸ್ಲೋ ಆಗಿರೋದು. ಈ ಹೈವೇ ಅಂತಂದಮೇಲೆ ಹೆವಿ ಸ್ಪೀಡಾಗಿ ಹೋಗ್ತವೆ ಗಾಡಿಗಳು. ಆಮೇಲೆ ಈ ಲೋಡೆಡ್ ಗಾಡಿಗಳಿರ್ತಾವಲ್ಲ, ಲಾರಿಗಳು ಹೋಗಬೇಕು ಲೆಫ್ಟಲ್ಲಿ. ರೈಟ್ ಸೈಡಲ್ಲಿ ನಿಮಗೆ ಹೆವಿ ಸ್ಪೀಡ್ ಗಾಡಿಗಳೆಲ್ಲ ಹೋಗ್ತವೆ. ಸ್ಲೋ ಮೂವಿಂಗ್ ವೆಹಿಕಲ್ಲು ಲೆಫ್ಟ್ ಸೈಡಲ್ಲಿ ಮೂವ್ ಆಗಬೇಕು. ಇದು ಮೋಸ್ಟ್ ಪ್ರಾಬಬ್ಲಿ ಸೆಂಟ್ರಲ್ ರಸ್ತೆಯಲ್ಲೇ ಹೋಗ್ತಾ ಇತ್ತು ಅಂತ ಕಾಣಿಸುತ್ತೆ, ಮಧ್ಯದಲ್ಲೇ ಹೋಗ್ತಾ ಇತ್ತು ಅಂತ ಕಾಣಿಸುತ್ತೆ. ಸೊ ಲಾರಿ ಸೆಂಟ್ರಲ್ಲೇ ಮೂವ್ ಆಗ್ತಿರುತ್ತೆ ಅಂತ ಹೇಳ್ಬಿಟ್ಟು ಈತ ಲೆಫ್ಟಿಗೆ ಟರ್ನ್ ಮಾಡಿದಂಥ ಸಂದರ್ಭದಲ್ಲಿ ಮೋಸ್ಟ್ಲಿ ಆ ಲಾರಿನೂ ಕೂಡ ಲೆಫ್ಟಿಗೆ ಟರ್ನ್ ಆಗಿಬಿಟ್ಟಿದೆ, ಸಿಗ್ನಲ್ ಕೊಡ್ದೇನೆ. ಹಾಗಾಗಿನೇ ನೋಡಿ, ಆ ಡ್ರೈವರ್ ಕೂತಿದ್ರಲ್ಲ ಭಾಗ, ಆ ಭಾಗದಲ್ಲೇ ಆಗಿದೆ. ಏಕಾಏಕಿ ಡೈರೆಕ್ಟ್ ಆ ಬಸ್ನ ಮುಂಭಾಗ ಫುಲ್ ಹಿಂದ್ಗಡೆ, ಲಾರಿ ಹಿಂದ್ಗಡೆಗೆ ಡಿಕ್ಕಿ ಹೊಡೆದಿರೋದಲ್ಲ, ಅದು ಡ್ರೈವರ್ ಕೂತ್ಕೊಂತಾರಲ್ಲ ಆ ಭಾಗ ಮಾತ್ರ ಲಾರಿಯ ಹಿಂದ್ಗಡೆಗೆ ಸ್ವಲ್ಪ ಭಾಗದಲ್ಲೇ ಗುದ್ದಿರೋದ್ರಿಂದಾಗಿ ಮೋಸ್ಟ್ಲಿ ಅದೇ ಆಗಿರುತ್ತೆ.